ಅದು ಅದು ಶುದ್ಧ ಸುಳ್ಳು. ಅದರಲ್ಲಿ ಯಾವುದೇ ಏನು ಅರ್ಥ ಇಲ್ಲ. ಇವರು ಬೇಕಂತಲೇ ನಿನ್ನೆ ನಾವು ಇಲ್ಲಿ ಕೊಲೆಯಾದಂತಹ ಮಹಿಳೆಯನ್ನು ಯಾವ ರೀತಿ ಏನು ಕದ್ದು ಮುಚ್ಚಿ ಅದನ್ನು ಹೂತು ಹಾಕ್ಸಿದ್ದಾರೆ, ಅದನ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಕ್ಕೆ ಈ ರೀತಿ ಸುಳ್ಳು ಏನೇನೋ ಹೇಳ್ತಾ ಇದ್ದಾರೆ. ಆನಂತರ ಅದ್ರ ಬಗ್ಗೆ ಎಲ್ಲ ಕೇಳಬೇಕಾಗಿರುವಂಥದ್ದು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಹೌದಾ? SIT ಅವರು ಅಧಿಕೃತವಾಗಿ ಯಾರ್ಯಾರದ್ದು ಅದು ಏನು ಸತ್ಯಾಸತ್ಯತೆ ಏನೇನಿದೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಅಲ್ಲಿ ಆದಂಥ ಕೊಲೆಗಳ ಬಗ್ಗೆ ತನಿಖೆ ಮಾಡಬೇಕು, ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಹುಡುಕಿ ಶಿಕ್ಷೆ ಕೊಡುವಂಥ ಪ್ರಕ್ರಿಯೆ ಇದು SIT ತನಿಖೆ ಅಂತ ಹೇಳಿದರೆ. ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಇವ್ರು ಏನೇನೋ ಒಂದು ಹೊಸ ದಿನ ಒಂದು ಸಿನಿಮಾ ಕಥೆಗಳನ್ನು ಕಟ್ತಾ ಇದ್ದಾರೆ, ಇಷ್ಟೇ ನಾ ಹೇಳ್ಬೋದು ಇದನ್ನ. ಆನಂತರ ನೋಡಿ, 10-12 ದಿನದ ಹಿಂದೆ SITಯಲ್ಲಿರ್ತಕ್ಕಂತಹ ಇದು ಭಾಳ ಮುಖ್ಯ, ಇದು ಮಂಜುನಾಥ್ ಗೌಡ ಅಂತ ಒಬ್ಬ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟ್ರು, ಯಾರು ಆ ಭೀಮನಿಗೆ ಹೆದರಿಸಿ ಒಂದು ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂಥೇಳಿ ಪ್ರಸಾರ, ಅಂದರೆ ನಾವು ಕೂಡ ಆರೋಪ ಮಾಡಿದ್ವಿ, ಮಾಧ್ಯಮದಲ್ಲಿ ಕೂಡ ಅದು ಪ್ರಸಾರ ಆಗಿದೆ. ಬಹುಶಃ ಆ ಅಧಿಕಾರಿ ಏನಾದರೂ ಈ ಥರ ಸುಳ್ಳು ಸುದ್ದಿಗಳನ್ನು ಲೀಕ್ ಮಾಡ್ತಾ ಇದ್ದಾರೋ, ಏನಾದರೂ ಹೆದರಿಸಿ ನಿನಗೆ ಗಲ್ಲಿಗೇರಿಸ್ತಾರೆ ಅಂತಂದು ಹೇಳಿ, ಯಾಕಂದರೆ ಅದನ್ನು ಸ್ವತಃ ಭೀಮನೇ ಹೇಳಿದ್ದಾನೆ. ಅದನ್ನ ಸ್ವತಃ ಭೀಮ ಹೇಳಿದ್ದಾನೆ, ನನಗೆ ಹೆದರಿಸಿ ಈ ಥರ ವಿಡಿಯೋ ಮಾಡಿಕೊಂಡ್ರು ಅಧಿಕಾರಿಗಳು, ಬಾಡಿ ಕ್ಯಾಮ್ರಾ ಮುಖ ಅಲ್ಲ, ಪ್ರೈವೇಟ್ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ನೀನು ಗಲ್ಲಿಗೇರಿಸ್ತಾರೆ ಅಂತಂದು ಹೇಳಿ ನನ್ನ ಕಡೆ ಏನೇನೋ ಹೇಳಿಸಿ ನೀನು ಹಿಂಗೆ ಹೇಳು ಅಂಥೇಳಿ ರೆಕಾರ್ಡಿಂಗ್ ಮಾಡಿಕೊಂಡ್ರು ಅಂತ ಹೇಳಿದಂತಹ ಮಾಹಿತಿ ಇದೆ. ಅದು ಪ್ರಸಾರನೂ ಆಗಿದೆ. ಅದಕ್ಕೆ ನಾವು ಅಬ್ಜೆಕ್ಷನ್ ಕೂಡ ಮಾಡಿದ್ವಿ. ಮಂಜುನಾಥ್ ಗೌಡ ಅನ್ನುವಂತಹ ಅಧಿಕಾರಿ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಕೂಡ ಅಡ್ವೊಕೇಟ್ ಹೇಳಿದರು. ಬಹುಶಃ ಆ ಮಾಹಿತಿಯನ್ನು ಇಟ್ಕೊಂಡು ಇವರು ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಕೂಡ ನಮಗನ್ನಿಸ್ತಾ ಇದೆ. ಇದೆಲ್ಲವೂ ಕೂಡ ಈ ಏನು ಪ್ರಕ್ರಿಯೆ ಇದೆ, ಪ್ರತಿದಿನ ಇವತ್ತು ಆನೆ ಮಾವುತ ಹೋಗಿ ಅವರ ಮಕ್ಕಳು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆನಂತರ ನಿನ್ನೆ ಅದೊಂದು ಕೊಲೆಯ ಪ್ರಕರಣ ಹೊರಗಡೆ ಬಂತು. ಧರ್ಮಸ್ಥಳದ ಶರಾವತಿ ಲಾಡ್ಜ್ನಲ್ಲಿನೇ ಕೊಲೆ ಆಗಿದ್ದಂಥ ಪ್ರಕರಣ ಹೊರಗೆ ಬಂತು. ಇದನ್ನೆಲ್ಲ ಮುಚ್ಚಿಸೋದಕ್ಕೆ ಮತ್ತು ಜನರ ದಿಕ್ಕು ತಪ್ಪಿಸೋದಕ್ಕೆ ಈ ಥರ ಮಾಹಿತಿ ಕೊಡ್ತಾ ಇದ್ದಾರೆ.